ಒಬ್ಬ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಅವರ ಸಾಕ್ಷ್ಯ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ ಅಂದ್ರೆ, ಇದೇ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯರನ್ನ ನಾನು ಅಪಹರಣ ಮಾಡಿದ್ದು ನೋಡಿದ್ದೇನೆ ಅಂತ ಹೇಳ್ತಿರುವಂತ ಚಿಕ್ಕ ಕೆಂಪಮ್ಮನವರ ಸಾಕ್ಷ್ಯ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಬಂದ್ರೆ, ಯಾರು ಕಾಮುಕರು, ಯಾರು ಅತ್ಯಾಚಾರಿಗಳು ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು 13 ವರ್ಷಗಳಿಂದ ಏನು ಕತ್ತಲು ಬೆಳಕಿನ ಆಟದಲ್ಲಿ ಇವರು ಯಾರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮಾಧ್ಯಮಗಳನ್ನ, ನಕಲಿ ಹೋರಾಟಗಾರರನ್ನ, ಬಾಡಿಗೆ ಭಾಷಣಕಾರರನ್ನ, ರಾಜಕೀಯ ಪಕ್ಷಗಳನ್ನ ಯಾವ್ಯಾವ ರೀತಿ ಬಳಸ್ಕೊಂಡ್ರೋ ಎಲ್ಲರ ಮುಖವಾಡ ಬಯಲಾಗುತ್ತೆ. ಈ ಸಾಕ್ಷಿ ಹೈ ವಿಟ್ನೆಸ್ ಏನಿದೆಯಲ್ಲ ಚಿಕ್ಕ ಕೆಂಪಮ್ಮನವರು, ಆ ರೇವತಿಯ ಸ್ಥಾನದಲ್ಲಿ ಚಿಕ್ಕ ಕೆಂಪಮ್ಮನವರು ನಿಲ್ತಾರೆ. ಇದನ್ನೇ ಸತ್ಯಮೇವ ಜಯತೆ ಅಂತ ಹೇಳುವುದು. ಈಗ ಅಸಲಿ ಆಟ ಈಗ ಪ್ರಾರಂಭ. ಒಂದಲ್ಲ ಒಂದು ರೀತಿಯಾಗಿ ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಲೆ ತಪ್ಪಿಸಿಕೊಂಡು ಅವರನ್ನ ಕಾಪಾಡೋದಕ್ಕೆ ಒಂದಷ್ಟು ಜನರನ್ನ ಇಟ್ಕೊಂಡು ಯಾವ್ಯಾವ ರೀತಿ ಕಾರ್ಯಾಂಗ, ಶಾಸಕಾಂಗ ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ನ್ಯಾಯಾಂಗದ ಮೂಲಕ ಧ್ವನಿ ಎತ್ತುವಂತವರೆಗೆ ಅವರಿಗೆ ಏನು ಗ್ಯಾಗ್ ಆರ್ಡರ್ಗಳನ್ನ ತೆಗೆದುಕೊಂಡು ಬಂದು ಏನೇನು ಆಗ್ತಾ ಇದೆಯೋ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್. ಸತ್ಯಮೇವ ಜಯತೆ. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಚಿಕ್ಕ ಕೆಂಪಮ್ಮನವರ ಸಾಕ್ಷ್ಯ ಅಡಿಷನಲ್ ಆಗಿ ಚಿನ್ನಯ್ಯ ಏನು ಮೀಡಿಯಾಗಳಿಗೆ ಕೊಟ್ಟಿರುವಂತಹ ಹೇಳಿಕೆಗಳು, ರವಿ ಪೂಜಾರಿಯ ವಿಚಾರ ಇರ್ಬೋದು, ಮತ್ತಷ್ಟು ವಿಚಾರಗಳಿರ್ಬೋದು, ಅವರನ್ನು ಸಾಕ್ಷಿಯಾಗಿ ಪರಿಶೀಲನೆ ಮಾಡಿ ಪರಿಗಣಿಸಿದರೆ ಚಿನ್ನಯ್ಯನು ಸಹ ಆತ್ಮಸಾಕ್ಷಿಯಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಾಕ್ಷ್ಯ ಹೇಳಿದ್ರೆ, ರೇವತಿಯವರ ಏನು ಸಾಕ್ಷ್ಯ ಇವತ್ತು ಮರಣದಂಡನೆಗೆ ತೀರ್ಪು ಬಂದ ರೀತಿನಲ್ಲೇ ಇಲ್ಲೂ ಸಹ ಆ ಸೌಜನ್ಯ ಎಂಬ ಶಕ್ತಿ ಇವತ್ತು ಆತ್ಮದ ಶಕ್ತಿ ಇವತ್ತು ಹೋರಾಟಗಾರರ ಹಿಂದೆ ನಿಂತ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಆ ಶಕ್ತಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಇಲ್ಲದೆ ಹೋದ್ರೆ 13 ವರ್ಷಗಳಿಂದ ಈ ಹೋರಾಟವನ್ನು ಜೀವಂತವಾಗಿಡೋದಕ್ಕೆ ಆಗ್ತಿರ್ಲಿಲ್ಲ. ಅದು ಬಲಾಢ್ಯರ ನಡುವೆ ಈ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಿಲ್ಲ. ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮೀಡಿಯಾಗಳು ನಿಂತ್ಕೊಳ್ಳುತ್ತೆ. ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ನಿಂತ್ಕೊಳ್ಳುತ್ತೆ. ಆ ಅತ್ಯಾಚಾರಿಗಳ ಕೊಲೆಪಾತಕರನ್ನ ರಕ್ಷಣೆ ಮಾಡೋದಕ್ಕೆ ಒಂದಷ್ಟು ಕಾಣದ ಕೈಗಳು ನಿಂತ್ಕೊಳ್ಳುತ್ತದೆ, ಬಾಡಿಗೆ ಭಾಷಣಕಾರರು ನಿಂತ್ಕೊಳ್ಳುತ್ತೆ, ಹಿಂದೂ ಸಂಘಟನೆಗಳು ಅಂತ ಬರ್ತವೆ, ಎಲ್ಲವೂ ಬರ್ತಾ ಇದ್ದಾವೆ. ಒಂದಷ್ಟು ಯೂಟ್ಯೂಬರ್ಸ್ಗಳು ಬರ್ತಾ ಇದ್ದಾರೆ. ಸತ್ಯಶೋಧನಾ ವರದಿ ಮಾಡಿದ್ದೇನೆ ಅಂತ ಹೇಳುವಂಥವ್ರು ಸತ್ಯಶೋಧನಾ ವರದಿ ಕೊಟ್ಟಿಲ್ಲ. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಿಲ್ಲ. ಕ್ಷಮಿಸು ಸೌಜನ್ಯ ಅಂತ ಹೇಳಿದಂಥವ್ರು ಇವತ್ತಿನವರೆಗೂ ಬಾಯಿ ತೆರೆದಿಲ್ಲ. ರಿಪಬ್ಲಿಕ್ ಕನ್ನಡದವರು ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿದವರು ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ. ಆದರೆ ಸೌಜನ್ಯ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥವರಿಗೆ ಸರಿಯಾದಂತಹ ಪಾಠ. ಚಿಕ್ಕ ಕೆಂಪಮ್ಮನವರು ಇವತ್ತು ರೇವತಿಯವರ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ರೇವತಿ ತನ್ನದೇ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಮಾಡಿದಂಥ ಕೃತ್ಯವನ್ನ ಯಾರಿಗೂ ಹೆದರದೆ ಆತ್ಮಸಾಕ್ಷಿಗೆ ಆತ್ಮ ವಂಚನೆ ಮಾಡಿಕೊಳ್ಳದೆ ಆಮಿಷಗಳನ್ನೆಲ್ಲ ತಿರಸ್ಕರಿಸಿ ನ್ಯಾಯದ ಪರವಾಗಿ ನಿಂತಹ ರೇವತಿಯವರು, ಅವರ ಸಾಕ್ಷ್ಯದಿಂದಾಗಿ ಇವತ್ತು ತೀರ್ಪು ಬಂದಿದೆ. ಸ್ನೇಹಿತರೆ, ನಾವು ಯಾತಕ್ಕೆ ಈ ವಿಚಾರಗಳನ್ನು ನಾವು ಮನವರಿಕೆ ಮಾಡ್ಕೊಳ್ಬೇಕು, ಯಾತಕ್ಕೋಸ್ಕರ ಇವುಗಳನ್ನೆಲ್ಲ ರೀಕಾಲ್ ಮಾಡ್ಕೊಳ್ಬೇಕು ಅಂತಂದರೆ, ಸತ್ಯ ಸಾಯಬಾರದು. ಭರತ ಖಂಡದಲ್ಲಿ ಈ ಹಿಂದೂಸ್ತಾನ ಅಂತ ನಾವು ಹೇಳ್ತೀವಲ್ಲ, ಇಂತಹ ಹಿಂದೂಸ್ತಾನದಲ್ಲಿ ಸತ್ಯ ಸಾಯಬಾರದು. ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂತಹ ಈ ಭರತ ಖಂಡದಲ್ಲಿ ಸತ್ಯ ಸಾಯಬಾರದು. ಅದೇ ಒಬ್ಬ ಪ್ರಾಮಾಣಿಕ ಹಿಂದುವಿನ ನಿಲುವಾಗಿರಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇರುವಂಥದ್ದು, ಹಿಂದೂ ಧರ್ಮವನ್ನ ಹೋರಾಟಗಾರರ ವಿರುದ್ಧ ಎತ್ತಿಕಟ್ಟುವಂತಹ ಕೆಲಸ. ಪ್ರತಿಯೊಂದನ್ನು ನೀವು ಗಮನಿಸಿ, ಯಾವುದು ಸೃಷ್ಟಿ ಅಲ್ಲ, ಕಲ್ಪನೆ ಅಲ್ಲ. ಇವತ್ತು ಚಿಕ್ಕ ಕೆಂಪಮ್ಮನವರು ಆಡಿಯೋ ಮೂಲಕ ಫಸ್ಟು ನಾನು ನೋಡಿದ್ದೇನೆ ಅಂತ ಸಾಕ್ಷಿ ಹೇಳಿದ್ರು. ಒಡನಾಡಿಯ ಸಂಸ್ಥೆಯ ಮೂಲಕ ಬಂತು.
ಅದಾದ ನಂತರ ಮಾಸ್ಕ್ ಹಾಕೊಂಡು ಬಂದರು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಅದಾದ ನಂತರ ಮಾಸ್ಕ್ ತೆಗೆದು ಬಂದರು. ಇದೇ ರಿಪಬ್ಲಿಕ್ ಕನ್ನಡದ ಎಡಿಟರ್ ರಂಜಿತ್ ಎಂಬ ವರದಿಗಾರನನ್ನ ಕಳಿಸಿ ಚಿಕ್ಕ ಕೆಂಪಮ್ಮನವರಿಗೆ ಆಮಿಷವನ್ನ ಒಡ್ಡುತ್ತಾರೆ. ಅದೇ ಚಿಕ್ಕ ಕೆಂಪಮ್ಮನವರ ಧೈರ್ಯ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆವತ್ತಿನಿಂದ ಇವತ್ತಿನವರೆಗೂ ನಾನು ಸಾಕ್ಷ್ಯ ಹೇಳ್ತೀನಿ. ನಾನು SIT ಮುಂದೆ ಹೋಗಿ ಸಾಕ್ಷಿ ಹೇಳಿದ್ದಕ್ಕೆ SIT ಅವರು ನನ್ನನ್ನು ನಡೆಸ್ಕೊಂಡಂತಹ ರೀತಿ ಯಾವ ರೀತಿ ಇತ್ತು ಅಂತೇಳಿ ಚಿಕ್ಕ ಕೆಂಪಮ್ಮನವರು ಮೀಡಿಯಾಗಳ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಯಾವ ಮೀಡಿಯಾಗಳು ಸಹ, ಯಾವ ಸ್ಯಾಟಲೈಟ್ ಚಾನೆಲ್ಗಳು ಸಹ SIT ಅವರ ನಡವಳಿಕೆಯ ಬಗ್ಗೆ ಒಂದೇ ಒಂದು ಈ ಬಿಟ್ ಎಪಿಸೋಡನ್ನು ಮಾಡಿಲ್ಲ, ಸುದ್ದಿಯನ್ನು ಮಾಡಿಲ್ಲ. ಇದು ಮೀಡಿಯಾಗಳು ಅವರೇ ಮಾರಿಕೊಂಡಂತಹ ಒಂದು ಜೀವಂತ ಸಾಕ್ಷಿ. ನೈತಿಕತೆ ಮೌಲ್ಯಗಳನ್ನು ಹರಾಜಾಕಿಕೊಂಡಿರುವಂಥ ಸ್ಯಾಟಲೈಟ್ ಚಾನೆಲ್ಗಳ ಬೆತ್ತಲೆಯನ್ನ ಮಾಡಿದ್ದು ಇದೇ ಚಿಕ್ಕ ಕೆಂಪಮ್ಮನವರು. ಇದೇ ಸೌಜನ್ಯ ಹೋರಾಟ, ಇದೇ ಚಿನ್ನಯ್ಯನ ಏನು ಪ್ರಕರಣ ಇತ್ತಲ್ಲ, ಬುರುಡೆ ಪ್ರಕರಣ ಇತ್ತಲ್ಲ, ಇದನ್ನೇ ನಾವು ಪದೇ ಪದೇ ಹೇಳ್ತಾ ಇರ್ಬೋದು. ಅಸಲಿ ಆಟ ಈಗ ಪ್ರಾರಂಭ ಆಗಿದೆ. ಒಂದಕ್ಕೊಂದು ಯಾವ ರೀತಿ ಲಿಂಕ್ ಆಗ್ತಾ ಇದೆ ನೀವು ಗಮನಿಸಿ ನೋಡಿ. ಕಳೆದ 3 ವರ್ಷಗಳಿಂದ ಫಾಲೋ ಅಪ್ ಮಾಡ್ತಾ ಇರೋರಿಗೆ ನಮ್ಮಲ್ಲಿ ಹೇಗಾಗಿದೆ ಅಂತಂದ್ರೆ, ಬಿಸಿನಲ್ಲಿ ಮಾತನಾಡುತ್ತಾ ಇರುವಂಥದ್ದನ್ನೇ ಆ ಸಮಯದಲ್ಲಿ ಎಚ್ಚೆತ್ತು ಕೂತ್ಕೊಳ್ತಾರೆ, ಎದ್ದೆದ್ದು ಕೂತ್ಕೊಳ್ತಾರೆ. ಸಮೀರ್ ವಿಡಿಯೋ ಬಂದ ತಕ್ಷಣ ಎಲ್ಲ ಎದ್ದು ಕೂತ್ಕೊಂಡ್ರು. ನಂತರ ಮತ್ಯಾವ್ದ್ಯಾವುದೋ ಹಿಂದೂ ಮುಸ್ಲಿಂ ಅಂದ ತಕ್ಷಣ ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಕೆಲವು ಜನ ತಣ್ಣಗಾದರು. ಒಂದಷ್ಟು ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನ ಮಾಡಿದ್ರು, ದನಿ ಎತ್ತಿದ್ರು. ಇಲ್ಲಿ 330 ಯೂಟ್ಯೂಬರ್ಸ್ಗೆ ಗ್ಯಾಗ್ ಆರ್ಡರ್ ಬಂದ ತಕ್ಷಣ ಅರ್ಧಕ್ಕರ್ಧ ಜನ ಸೈಲೆಂಟ್ ಆಗೋದ್ರು. ಆದರೆ ಪ್ರಾಮಾಣಿಕವಾಗಿ ಯೂಟ್ಯೂಬರ್ಸ್ ಇವತ್ತಿಗೂ ಸಹ ಸೌಜನ್ಯ ನ್ಯಾಯ ಇರ್ಬೋದು, ಬುರುಡೆ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಆನೆ ಮಾಹುತನ ವಿಚಾರ ಇರ್ಬೋದು, ಇವತ್ತಿನವರೆಗೂ ಗಟ್ಟಿಯಾಗಿ ನಿಂತಿದ್ದಾರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ. ಈ ಪ್ರಕರಣದ ಜವಾಬ್ದಾರಿಯನ್ನ ಹೊತ್ತು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ 74 UDRಗಳ ಬಗ್ಗೆ ಆಗಿರ್ಬೋದು, ಆನೆ ಮಾಹುತನ ಕೇಸ್ ಆಗಿರ್ಬೋದು, ಪ್ರತಿಯೊಂದು ಚಿನ್ನಯ್ಯನ ವಿಚಾರ ಆಗಿರ್ಬೋದು, ಎಲ್ಲದನ್ನು ಜವಾಬ್ದಾರಿಯನ್ನ ಹೊತ್ತು ಆಪತ್ ಬಾಂಧವ, ನಾನು ಪದೇ ಪದೇ ಹೇಳ್ತೇನೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ, ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಸಂಭವಾಮಿ ಯುಗೆ ಅಂತೇಳಿ ನಾನು ನಾನಾ ಅವತಾರಗಳನ್ನು ಎತ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ದಶಾವತಾರಗಳನ್ನು ಎತ್ತಿರುವಂತಹ ಶ್ರೀಕೃಷ್ಣ ಪರಮಾತ್ಮನೇ ಬಾಲನ್ನಂತಹ ವಕೀಲರುಗಳನ್ನು ಕಳಿಸಿರುವಂಥದ್ದು, ಅಕ್ಷತಾ ಶೆಟ್ಟಿ ಅಂತ ವಕೀಲರನ್ನ ಕಳಿಸಿರುವಂಥದ್ದು, ಮೋಹಿತ್ ಅಂತ ವಕೀಲರನ್ನ ಕಳಿಸಿರುವಂಥದ್ದು, MR ಬಾಲಕೃಷ್ಣ ಅಂತ ವಕೀಲರನ್ನ ಕಳಿಸಿರುವುದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ವಾದ ಮಾಡ್ತಾ ಇರುವಂಥವ್ರು ಇವರೆಲ್ಲರೂ ಸಹ ಆ ದೇವರ ಅವತಾರವೇ. ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತುತ್ತಾ ಇರುವಂತಹ ಇವರೇ ನಮ್ಮ ದೇವರುಗಳು. ನಾವು ಯಾವುದು ಸೃಷ್ಟಿ ಮಾಡ್ತಾ ಕೇಳ್ತಾ ಇಲ್ಲ. ಸೌಜನ್ಯ ಅಪಹರಣ ಆಗಿದ್ದು ಸತ್ಯ, ಸೌಜನ್ಯ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಆಗಿದ್ದು ಸತ್ಯ, ಸೌಜನ್ಯನ ಬರ್ಬರವಾಗಿ ಕೊಂದಾಕಿದ್ದು ಸತ್ಯ. ಅವತ್ತಿನ ಎಸ್ ಪಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವುದು ಇದೆ ಅಂತೇಳಿ ಅವತ್ತಿನ DIG ಪ್ರತಾಪ್ ರೆಡ್ಡಿ ಅವರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂತಹ ಮಾಹಿತಿ ಇದೆ ಅಂತ ಹೇಳಿರೋದು ಸತ್ಯ. CC ಕ್ಯಾಮ್ರಾ ಇತ್ತು ಇಲ್ಲ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿರೋದು ನಿಜ. ಎಲ್ಲವನ್ನೂ ನೋಡಿಕೊಂಡು ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ತೀರ್ಪು ಕೊಟ್ಟಿರುವುದು ಸತ್ಯ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ರು ಸಹ ಸರ್ಕಾರ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ದು ಸತ್ಯ. ಇವತ್ತು ತನಿಖಾಧಿಕಾರಿ ಯೋಗೇಶ್ ಕುಮಾರ್ ಅವರ ತಪ್ಪು ತನಿಖೆಯಿಂದಾಗಿ ಪ್ರಕರಣದ ದಿಕ್ಕನ್ನು ತಪ್ಪಿಸಿರುವಂತಹ, ನ್ಯಾಯವನ್ನು ಸಾಯಿಸಿರುವಂತಹ ವೈದ್ಯಾಧಿಕಾರಿಗಳು ಮಾಡಿರುವಂತಹ ತಪ್ಪುಗಳ ಬಗ್ಗೆ ತನಿಖೆ ಮಾಡುವಂತೆ CBI ಕೋರ್ಟ್ ಹೇಳಿರುವುದು ಸತ್ಯ. ಇಷ್ಟೆಲ್ಲ ಸತ್ಯ ಸೌಜನ್ಯ ಪ್ರಕರಣದಲ್ಲಿ ಇದ್ದಾಗ, ಮತ್ತೊಂದು ಯಾವ ಸಂತೋಷ್ ರಾವನ್ನ ಸೌಜನ್ಯ ಪ್ರಕರಣದಲ್ಲಿ ಸಿಲುಕಿಸಿದ್ರೋ ಅದೇ ಸಂತೋಷ್ ರಾವನ್ನ 20 ದಿನಗಳ ಹಿಂದೆ ಆನೆ ಮಾವುತನ ಜೋಡಿ ಕೇಸಲ್ಲಿ ಸಿಲುಕಿಸಲಿಕ್ಕೆ ಹೋಗಿರ್ತಂಥದ್ದು ಸತ್ಯ. ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಎಲ್ಲವೂ ಸತ್ಯ, ಯಾವುದು ಸೃಷ್ಟಿ ಅಲ್ಲ, ಕಲ್ಪನೆ ಅಲ್ಲ, ಎಡಿಟ್ ಮಾಡಿಲ್ಲ.
ಯಾವ ಡಾಕ್ಯುಮೆಂಟನ್ನು ಎಡಿಟ್ ಮಾಡಿಲ್ಲ. ಇವತ್ತಿಗೂ ಸಹ ಕೋರ್ಟ್ ತೀರ್ಪನ್ನು ಇಟ್ಕೊಂಡು ನಾವು ಮಾತನಾಡ್ತಾ ಇರುವಂಥದ್ದು. ಇವತ್ತಿಗೂ ಸಹ ಕುಸುಮಾವತಿಯವರು ಹೈಕೋರ್ಟ್ನಲ್ಲಿ ಹೋಗಿ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಕೇಳಿರುವುದು ಸತ್ಯ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಆಗಿರುವುದು ಸತ್ಯ. ಈ ಎಲ್ಲ ವಿಚಾರಗಳನ್ನು ಯಾವುದೇ ಸ್ಯಾಟಲೈಟ್ ಚಾನೆಲ್ ಇವತ್ತಿನವರೆಗೂ ತೋರಿಸದೇ ಇರುವುದು ನಮ್ಮ ದೇಶದ ದುರಂತ. ಅಲ್ಲಿ ರೇವತಿ, ಇಲ್ಲಿ ಚಿಕ್ಕ ಕೆಂಪಮ್ಮನವರಂತಹ ಸಾಕ್ಷಿ ಹೇಳೋದಕ್ಕೆ ಈ ವಯಸ್ಸಿನಲ್ಲಿ ಬಂದಿದ್ದಾರೆ ಅಂತಂದರೆ ಅವರನ್ನು ದೇವರ ಸ್ಥಾನದಲ್ಲಿ ಕೂರಿಸ್ಕೊಳ್ಬೇಕ್ರಿ. ನಮ್ಮ ದೇಶದಲ್ಲಿ ಸತ್ಯ ಸಾಯಬಾರದು, ಸತ್ಯ ಗೆಲ್ಲಲೇಬೇಕು ಅಂತೇಳಿ ಪಣ ತೊಟ್ಟು ಇಂತಹ ಇಳಿಯ ವಯಸ್ಸಿನಲ್ಲೂ ಸಹ ಅದು ಎಂತೆಂತಹ ಆಮಿಷಗಳನ್ನು ಒಡ್ಡಿ ಏನೇನೋ ಮಾಡಿದರೂ ಸಹ ಅವರ ಮೇಲೆ ಇಲ್ಲ ಸಲ್ಲದ ಅವರ ಕುಟುಂಬಸ್ಥರ ಮೇಲೇನೆ ಆರೋಪಗಳನ್ನು ಹೊರಿಸುವಂತಹ ಕೆಲಸ ಮಾಡಿ ಮೈಂಡ್ಗೆ ಮಾಡಿದ್ರು ಸಹ ಇವತ್ತಿನವರೆಗೂ ನಾನು ಸಾಕ್ಷ್ಯ ಹೇಳ್ತೇನೆ ಅಂತೇಳಿ ಸಿದ್ಧವಾಗಿ ಕೂತಿರುವಂಥ ಚಿಕ್ಕ ಕೆಂಪಮ್ಮನವರೇ ದೇವರು, ಚಾಮುಂಡೇಶ್ವರಿ ಅವತಾರ. ನಾವು ನಿಮ್ಗೆ ಅದನ್ನೇ ಹೇಳ್ತಾ ಇರ್ಬೋದು. ಈಗ ಅಸಲಿ ಆಟ ಈಗ ಪ್ರಾರಂಭ. ಈಗ ಅಸಲಿ ಆಟ. ಎಷ್ಟು ಆರೋಪಗಳನ್ನು ಮಾಡಿದ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳ ಮೇಲೆ ಏನೇನು ಆರೋಪಗಳು ಮಾಡಿದ್ರಿ, ಯೂಟ್ಯೂಬರ್ಸ್ ಮೇಲೆ ಹಲ್ಲೆಗಳನ್ನು ಮಾಡಿಸಿದ್ರಿ. ಎಲ್ಲವೂ ಸಹ ಒಂದು ಟೈಮಲ್ಲಿ ಕಾಲವೇ ಉತ್ತರ ಕೊಡುತ್ತೆ. ನಿಮಗೆ ಕಾಲವೇ ಉತ್ತರ ಕೊಡುತ್ತೆ. ತಮಿಳುನಾಡಿನಲ್ಲಿ ರೇವತಿಯವರ ಒಂದು ಸಾಕ್ಷ್ಯದಿಂದ ಇವತ್ತು ಮರಣದಂಡನೆ ಆಗಿರುವಂಥದ್ದು. ಚಿಕ್ಕ ಕೆಂಪಮ್ಮನವರ ಆ ಸಾಕ್ಷ್ಯ ಯಾರಿಗೆ ಶಿಕ್ಷೆ ಕಾದಿದೆಯೋ ನ್ಯಾಯಾಲಯದಲ್ಲಿ, ಚಿಕ್ಕ ಕೆಂಪಮ್ಮನವರ ಸಾಕ್ಷ್ಯದಿಂದ ಯಾರ್ಯಾರು 13 ವರ್ಷಗಳಿಂದ ಮೋಸ ಮಾಡಿದಂಥವರಿಗೆ ಯಾವ ರೀತಿಯ ಶಿಕ್ಷೆ ಕಾದಿದೆಯೋ ಇದನ್ನೇ ನಾವು ಹೇಳ್ತಾ ಇರ್ಬೋದು. ಸತ್ಯಮೇವ ಜಯತೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ. ಎಲ್ಲ ಕಾಲದಲ್ಲೂ ದುರುಳರಿದ್ರು. ರಾಮಾಯಣ ಮಹಾಭಾರತ ಎಲ್ಲ ಕಾಲದಲ್ಲೂ ದುರುಳಲ್ಲಿದ್ದರು. ಕಲಿಗಾಲದಲ್ಲೂ ಅತಿ ಹೆಚ್ಚು ದುರುಳರಿದ್ದಾರೆ. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಹಣಕಾಸಿನ ಹಿಂದೆ ಹೋಗಿ ತಮ್ಮನ್ನು ತಾವು ಮಾರಿಕೊಂಡಿರುವಂತಹ ಮಾಧ್ಯಮಗಳು ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ಧರ್ಮ ಯುದ್ಧ ಮಾಡಿದಂಥವರಿದ್ದಾರೆ, ಧರ್ಮ ಸಂರಕ್ಷಣೆ ಮಾಡಿದಂಥವರಿದ್ದಾರೆ, ಕಾರ್ ರ್ಯಾಲಿ ಮಾಡಿದಂಥವರಿದ್ದಾರೆ. ಎಲ್ಲರಿಗೂ ಉತ್ತರ ಅತಿ ಶೀಘ್ರದಲ್ಲಿಯೇ ಸಿಗುತ್ತೆ. ಅಲ್ಲಿಯ ರೇವತಿ ಕಾನ್ಸ್ಟೇಬಲ್, ಇಲ್ಲಿಯ ಚಿಕ್ಕ ಕೆಂಪಮ್ಮ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.